ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಬೇಸಿಕ್ ಬೋಟ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ನಾವಿಲ್ಲಿ A4 ಸೈಜ್ ಕಲರ್ ಶೀಟ್ ತೊಗೊಂಡಿದ್ದೀನಿ ನಾನು. ಇದು ನಿಮ್ಮ ಕಲರ್ ಚಾಯ್ಸ್. ನಾನಿಲ್ಲಿ ರೆಡ್ ಕಲರ್ ತೊಗೊಂಡಿದ್ದೀನಿ, ಓಕೆನಾ. ಆಮೇಲೆ ನೀವು ಈ A4 ಶೀಟ್ ಸೈಜ್ನಲ್ಲಿ ನೋಡಿ ಈ ಥರ ಹಿಂಗೆ ನೋಡಿ ಇದನ್ನು ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ನೀಟಾಗಿ ಕರೆಕ್ಟ್ ಸೈಜ್ನಲ್ಲಿ ಇರಬೇಕದು, ಓಕೆನಾ. ನಾನು ನಮಗೆ ಇಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಇದು ಹಿಂಗೆ ಬರಬೇಕು, ಈ ಥರ ಹಿಂಗೆ ಫುಲ್ ಪಾರ್ಟ್ ಇದ್ದು ಇಲ್ಲಿ ಬಿಡಬೇಕು. ಆಮೇಲೆ ನೀವು ನೋಡಿ ಈ ಎಕ್ಸ್ಟ್ರಾ ಪಾರ್ಟ್ಸ್ನ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಪಾರ್ಟ್ಸು ಬೇಕು, ಓಕೆನಾ. ನೋಡಿ ನಾವು ಎಕ್ಸ್ಟ್ರಾ ಪಾರ್ಟ್ಸ್ನ ಬಿಟ್ಟಾದ್ಮೇಲೆ ನಮಗೆ ಈ ಥರ ಶೇಪ್ ಸಿಗುತ್ತೆ. ನಾವು ಇದನ್ನು ಅನ್ಫೋಲ್ಡ್ ಮಾಡಿದ್ರೆ ನಮಗೆ ಸ್ಕ್ವೇರ್ ಶೇಪ್ ಸಿಗುತ್ತೆ. ಸ್ಕ್ವೇರ್ ಶೇಪ್ ಆದಮೇಲೆ ನೀವು ಇದನ್ನು ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಈ ಥರ ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ನೀಟಾಗಿ ಫೋಲ್ಡ್ ಮಾಡಬೇಕು. ಆಮೇಲೆ ಅದು ಶೇಪ್ ಸಿಗುತ್ತೆ, ಓಕೆನಾ. ಆಮೇಲೆ ಇದರಲ್ಲಿ ನಾವು ಹಿಂಗೆ ಫೋಲ್ಡ್ ಮಾಡ್ಕೊಳ್ಳೋಣ ಥರ ಸ್ಕ್ವೇರ್ ಶೇಪಲ್ಲಿ. ಈ ಥರ ನಮಗೆ ಈ ಶೇಪ್ ಸಿಗುತ್ತೆ. ಆಮೇಲೆ ನಾವು ಈ ಲೇಯರ್ ಬರುತ್ತಲ್ವಾ, ಇಲ್ಲಿ ಒಂದು ಲೇಯರು, ಈ ಲೇಯರ್ನ ನಾವು ಹಿಂಗೆ ಮೇಲಿಗೆ ಫೋಲ್ಡ್ ಮಾಡ್ಕೊಳ್ಳೋಣ ನೀಟಾಗಿ. ಅದು ಹರಿಬಾರ್ದು, ಓಕೆನಾ. ಆಮೇಲೆ ನಾವು ಬ್ಯಾಕ್ ಸೈಡ್ ಕೂಡ ಸೇಮ್ ಮಾಡ್ಬೇಕಾದ್ರೆ ನೋಡಿ. ಬ್ಯಾಕ್ ಸೈಡ್ ಕೂಡ ಹಾಗೆ ಮಾಡಿದ್ದೀನಿ ನಾನು. ಇವಾಗ ನೆಕ್ಸ್ಟ್ ನಾವು ಇದನ್ನು ನೋಡಿ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಎಕ್ಸ್ಟ್ರಾ ಪಾರ್ಟ್ ಜೊತೆಗೆ ಹಿಂಗೆ ಫೋಲ್ಡ್ ಮಾಡ್ಕೊಳ್ಬೇಕು. ಅದು ಸೈಜ್ ಕರೆಕ್ಟ್ ಆಗಿಲ್ಲ ಅಂದರೆ ಅದು ಹಾಳಾಗುತ್ತೆ, ಓಕೆನಾ. ಹಿಂಗೆ ಬರುತ್ತದು, ಓಕೆನಾ. ಹಿಂಗೆ ಫೋಲ್ಡ್ ಮಾಡಾದ್ಮೇಲೆ ನೆಕ್ಸ್ಟ್ ನಾವು ನೋಡಿ ಹಿಂಗೆ ಫೋಲ್ಡ್ ಮಾಡ್ತೀವಲ್ಲ, ಇರಿ ಹಿಂಗಿರುತ್ತಲ್ವ, ಇದನ್ನು ಹಿಂಗೆ ಫೋಲ್ಡ್ ಮಾಡಿ ನೋಡಿ. ಇಲ್ಲಿ ಮೇಲ್ಗಡೆ ಒಂಚೂರು ಗ್ಯಾಪ್ ಕೊಟ್ಟಿರ್ತೀವಿ ನಾವು, ಇಲ್ಲಿ ಗ್ಯಾಪ್ ಬರುತ್ತೆ ನೋಡಿ, ಹಿಂಗೆ ಓಪನ್ ಮಾಡ್ಕೋಬೇಕು ನೋಡಿ ಈ ಥರ ಹಿಂಗೆ. ಅದನ್ನು ನೀವು ಈ ಸೈಡ್ಸಿಂದ ಹಿಂಗೆ ಫೋಲ್ಡ್ ಮಾಡಬೇಕು. ಇದನ್ನು ಕೂಡ ನೀಟಾಗಿ ಶೇಪಲ್ಲೇ ಫೋಲ್ಡ್ ಮಾಡ್ಕೊಂಡು, ಓಕೆನಾ. ನೋಡಿ ಈ ಥರ ಶೇಪ್ ಸಿಗುತ್ತೆ. ಆಮೇಲೆ ನೀವು ಈ ಸೈಡಲ್ಲಿ ನೋಡಿ ಇದು ಈ ಥರ ಅಪ್ ಸೈಡ್ ಬರುತ್ತಲ್ವ ನೋಡಿ, ಈ ಥರ ಅಪ್ ಸೈಡಲ್ಲಿ ಇದನ್ನು ಹಿಂಗೆ ತೆಗಿಬೇಕು, ಓಕೆನಾ. ಅದು ನಾನು ಸ್ಕೂಲ್ ಪ್ರಾಜೆಕ್ಟ್ ಇದೆ, ನನಗೆ ಒಂದು ಪೋಯಮ್ ಇದೆ, ವೇ ಡು ದ ಬೋಟ್ಸ್ ಗೋ ಅಂತ. ಆ ಪೋಯಮ್ಗೆ ಅಂತ ನಾವು ಇದು ಮಾಡಿಸ್ಬೇಕು. ಇದನ್ನು ನಾವು ಸ್ಕ್ರ್ಯಾಪ್ ಬುಕ್ನಲ್ಲಿ ಅಂಟಿಸ್ತೀವಿ, ಓಕೆನಾ. ನೀವು ಕೂಡ ಸ್ಕ್ರ್ಯಾಪ್ ಬುಕ್ಕಲ್ಲಿ ಅಂಟಿಸ್ತೀರೇನೋ ಅದೊಂದು ಈ ಥರ ನೋಡಿ. ಈ ಥರ ನೀಟಾಗಿ ಥರ ಪ್ರೆಸ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೋಬೇಕು, ಓಕೆನಾ. ಆಮೇಲೆ ಇದ್ರ ಮೇಲೆ ನಾವು ನಮ್ಮ ನೇಮ್, ಆಮೇಲೆ ನಮ್ಮದು ನೇಮ್ ಬರಿಬೇಕು. ನಾವು ಯಾವ ದಿನ ಮಾಡ್ತಾಯಿದ್ದೀವಿ ಅದರ ಡೇಟ್ ಬರಿಬೇಕು, ಹಾಗೂ ಮತ್ತು ನಮ್ಮ ಗ್ರೇಡ್ ಬರಿಬೇಕು. ಇಲ್ಲಿ ನಾನು ಅದು ಬರೆಯೋಕ್ಕೆ ಅಂತ ಸ್ಕೆಚ್ ಪೆನ್ ತೊಗೊಂಡಿದ್ದೀನಿ. ಇಲ್ಲಿ ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್. ನಾನು ಫಸ್ಟ್ ಇಲ್ಲಿ ನೇಮ್ ಬರೀತಿದ್ದೀನಿ ಸೈಡ್ನಲ್ಲಿ. ನೇಮ್, ಶಮಿಕಾ. ನನ್ನ ಇವತ್ತಿಂದು ಡೇಟ್ ಇವತ್ತು 28/11/2025. ಗ್ರೇಡ್ 3, ಓಕೆನಾ. ಗ್ರೇಡ್ 3, ಗ್ರೇಡ್ 3. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ನಾನು ಇಲ್ಲಿ ಬರೆದಿದ್ದೀನಿ.
Thank you for watching this video. Bye bye. Subscribe my channel. Don't forget to subscribe my channel.